ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇದೊಂದು ಡೈಲಿ ಬ್ಲಾಗ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಒಂದು ಉದ್ಯೋಗ ಮೇಳ ಇದೆ. ಅಲ್ಲಿಗೆ ನಾವು ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ. ಅಲ್ಲಿ ಏನಾಗುತ್ತೆ ಏನು ಅಂತ ಎಲ್ಲ ತೋರಿಸ್ತೀವಿ. ಈ ಉದ್ಯೋಗ ಮೇಳನ ಆರ್ಗನೈಸ್ ಮಾಡಿರೋದು ಹರೀಶ್ ಗೌಡ್ರು ಅಂತ, ಕಾರ್ಪೊರೇಟರ್ ಹರೀಶ್ ಗೌಡ್ರು ಅಂತ. ಮೈಸೂರಲ್ಲಿ JK ಗ್ರೌಂಡ್ಸ್ ಅಲ್ಲಿ ಇದೆ. ಮೇಳ ಜೊತೆಗೆ ಆರೋಗ್ಯ ಮೇಳನೂ ಇದೆ. ಉಚಿತವಾಗಿ ಹೆಲ್ತ್ ಚೆಕಪ್ ಎಲ್ಲ ಮಾಡ್ತಾರೆ. ಉದ್ಯೋಗ ಮೇಳದಲ್ಲಿ ಏನೇನು ಮಾಡ್ತೀವಿ, ಎಷ್ಟು ಕಂಪ್ನಿ ಬಂದಿದೆ, ಏನಿದೆ ಎಲ್ಲ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಇವಾಗ ತಿಂಡಿಗೆ ಚಪಾತಿ ಮತ್ತು ಪಲ್ಯ ತಿಂತಾ ಇದ್ದೀನಿ. ಇವಾಗ ನಾನು ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಇವಾಗ ನಾನು ಈ ಥರ ರೆಡಿ ಆಗಿದ್ದೀನಿ. ಒಂದು ಶರ್ಟು ಒಂದು ಪ್ಯಾಂಟ್ ಹಾಕೊಂಡಿದ್ದೀನಿ. ಇವಾಗ ಮೇಳ ಇರೋದ್ರಿಂದ ಅಲ್ಲಿಗೆ ಶರ್ಟ್ ಹಾಕೊಂಡು ಹೋಗ್ಬೇಕು ಅಂತ ಹಾಕೊಂಡಿದ್ದೀನಿ. ಇವಾಗ ನಮ್ಮ ಫ್ರೆಂಡ್ಸು ಒಂಚೂರು ಲೇಟ್ ಆಗುತ್ತಂತೆ ಬರೋದು, ಆದರೂ ನಾನು ಇವಾಗಲೇ ಹೊರಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು. ಅಲ್ಲಿ ಏನಿದೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಉದ್ಯೋಗ ಮೇಳಕ್ಕೆ ಬಂದೆ ನಾನು. ನಮ್ಮ ಫ್ರೆಂಡ್ಸು 9 ಗಂಟೆಗೆ ಹೇಳಿದ್ರು, ನಾನು 10 ಗಂಟೆಗೆ ಬಂದಿದ್ದೀನಿ. ನನ್ನ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ. ಉದ್ಯೋಗ ಮೇಳ ನೋಡ್ತಾ ಇರ್ಬೋದು, ಸ್ವಲ್ಪ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ತುಂಬ ಜನ ಬಂದಿದ್ದಾರೆ. ಇವಾಗ ನಾವು ಆರೋಗ್ಯ ಮೇಳಕ್ಕೆ ನಮ್ಮ ಫ್ರೆಂಡ್ ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ. ನೋಡ್ಬೋದು, ಇದೆ ಆರೋಗ್ಯ ಮೇಳ. ಒಂದು 40 ಸ್ಟಾಲ್ ಇದೆ ಇಲ್ಲಿ. ನಮ್ಮ ಫ್ರೆಂಡುಗೆ ಮೂಗು ಸಮಸ್ಯೆ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನಮ್ಮ ಫ್ರೆಂಡ್ ಒಂಚೂರು ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಅಂತ ಇಲ್ಲಿ ಆರೋಗ್ಯ ಮೇಳದಲ್ಲಿ ತೋರಿಸ್ತಾ ಇದ್ದೀವಿ. ಇವಾಗ ನೀವು ನೋಡ್ಬೋದು ಆರೋಗ್ಯ ಮೇಳದ ಕಾರ್ಡ್ ಯಾವ ತರ ಇದೆ ಅಂತ. ಇಲ್ಲಿ ನನ್ನ ಫ್ರೆಂಡು ತೋರಿಸ್ಬೇಕು ಅಂತ ಹೋಗ್ತಾ ಇದ್ದೀವಿ ನಾವು. ಇವಾಗ ಆರೋಗ್ಯ ಮೇಳ ಈಗಿದೆ. ಇಲ್ಲೆಲ್ಲಾ ಸ್ಟಾಲ್ಸ್ ಗಳು ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ತುಂಬಾನೇ ಹಾಸ್ಪಿಟಲ್ ಸ್ಟಾಲ್ಸ್ ಗಳು ಬಂದಿದೆ. ಅವನು ಏನೋ ಒಂಚೂರು ವೀಸಿಂಗ್ ಪ್ರಾಬ್ಲಮ್ ಇತ್ತು ಅಂತ ಅಲ್ಲಿಗೆ ತೋರ್ಸಕ್ ಹೋಗ್ತಾ ಇದ್ದಾನೆ. ನಾವು ಆ ಸ್ಟಾಲ್ ನ ಹುಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ಸ್ಟಾಲ್ ನಂಬರ್ 9 ಹೋಗ್ಬೇಕಂತ, ಅಲ್ಲಿ ತೋರ್ಸ್ಬೇಕಂತ. ಇಲ್ಲಿ ಎಷ್ಟುದ್ದ ಕ್ಯೂ ಇದೆ ಅಂತ ನೋಡ್ಬೋದು. ಇವರೆಲ್ಲ ಉದ್ಯೋಗ ಮೇಳ ಅಟೆಂಡ್ ಮಾಡೋದಕ್ಕೆ ಬಂದಿರೋದು. ಇದರಿಂದ ಒಂದ್ ಅರ್ಥ ಮಾಡ್ಕೋಬಹುದು, ಇಂಡಿಯಾದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟು ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೋಬಹುದು. ನಾನು ಇವಾಗ ಉದ್ಯೋಗ ಮೇಳ ಮುಗಿಸ್ಕೊಂಡು ವಾಪಸ್ ನಾನು ಮನೆಗೆ ಬಂದೆ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡ್ಕೊಂಡು ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಟೋಟಲ್ ಆಗಿ ಉದ್ಯೋಗ ಮೇಳ ಅಟೆಂಡ್ ಮಾಡಿದ್ದೀನಿ. ಮೈಸೂರಲ್ಲಿ 3, ಬೆಂಗಳೂರಲ್ಲಿ 1. ನಾನ್ ನೋಡಿರೋ ಪ್ರಕಾರ ಉದ್ಯೋಗ ಮೇಳದಲ್ಲಿ IT ಜಾಬ್ ಜಾಸ್ತಿ ಬರಲ್ಲ, ಬಂದಿಸ್ ಯಾವ್ದು ಬರಲ್ಲ. ಇನ್ಫೋಸಿಸ್, ವಿಪ್ರೋ ಕಂಪ್ನಿಗಳು ಯಾವ್ದು ಬರಲ್ಲ. ಬರೋದೆಲ್ಲ ಸ್ಟಾರ್ಟ್ಅಪ್ ಕಂಪ್ನಿನೇ. ಆಲ್ಮೋಸ್ಟ್ ಆಲ್ ಪ್ರೊಡಕ್ಷನ್ ಇರುತ್ತೆ, ಇಲ್ಲ ಬ್ಯಾಂಕಿಂಗ್ ಇರುತ್ತೆ, ಇಲ್ಲ ಕಾಲ್ ಸೆಂಟರ್ ಇರುತ್ತೆ. IT ಬಂದ್ರೆ 1-2 ಬರುತ್ತೆ, ಅದಕ್ಕೆ 100 ಜನ ಮುತ್ಕೊಂಡಿರ್ತಾರೆ. ನೀವು ಈ ಹಿಂದೆ ಕ್ಲಿಪ್ ನೋಡ್ದಂಗೆ ಅದ್ರಲ್ಲಿ ಎಷ್ಟು ಜನ ಬಂದಿದ್ರು ಅಂತ ನೀವೇ ಅರ್ಥ ಮಾಡ್ಕೋಬಹುದು. ಇದರಿಂದ ಏನ್ ಅರ್ಥ ಆಯ್ತಾ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟು ಇಂಡಿಯಾದಲ್ಲಿ ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೋಬಹುದು. ಒಂದು ಸತ್ಯ ಹೇಳ್ತೀನಿ, ನೀವು ಉದ್ಯೋಗ ಮೇಳಕ್ಕೆ ಹೋಗಿ ನಿಮ್ ಟೈಮ್ ನ ವೇಸ್ಟ್ ಮಾಡ್ತಾ ಇದ್ದೀರಾ ಹೊರತು ಇನ್ನೇನು ಯೂಸ್ ಆಗಲ್ಲ. ನಾನು ಇದ್ರವರೆಗೆ 4 ಉದ್ಯೋಗ ಮೇಳ ಅಟೆಂಡ್ ಮಾಡಿರೋದ್ರಲ್ಲೂ ಯಾವ್ದು ಯೂಸ್ ಆಗಿಲ್ಲ, ಏನೊಂದು ಯೂಸ್ ಆಗಿಲ್ಲ. ಸುಮ್ನೆ ನಾನು ಹೋಗಿ ಟೈಮ್ ವೇಸ್ಟ್ ಮಾಡ್ಕೊಂಡು ವಾಪಸ್ ನಾನು ಬಂದಿರೋದೇ ಆಗಿದೆ. ಇದಕ್ಕಾಗಿ ನೀವ್ ಯಾವ್ದು ಉದ್ಯೋಗ ಮೇಳ ಅಟೆಂಡ್ ಮಾಡಬೇಡಿ. ಉದ್ಯೋಗ ಮೇಳದಲ್ಲಿ ಎಂತ ಜಾಬ್ಸ್ ಬರುತ್ತೆ ಅಂದ್ರೆ ಕಾಲ್ ಸೆಂಟರ್ ಬರುತ್ತೆ, ಇಲ್ಲ ಅಂದ್ರೆ ಸೇಲ್ಸ್ ಬರುತ್ತೆ, ಇಲ್ಲ ಅಂದ್ರೆ ITI ಡಿಪ್ಲೊಮಾ ಇರೋರ್ಗ್ ಬರುತ್ತೆ. ನಾನ್ ನೋಡಿರಂಗೆ ನಾನು ನಮ್ ಫ್ರೆಂಡ್ಸ್ ಎಲ್ಲ ಅಟೆಂಡ್ ಮಾಡಿದೀವಿ 3-4 ಜನ. ಅವ್ರಿಗೂ ಸಿಕ್ಕಿಲ್ಲ, ಅವ್ರ ಫ್ರೆಂಡ್ಸ್ ಅಟೆಂಡ್ ಮಾಡಿದ್ದಾರೆ, ಅವ್ರಿಗೂ ಸಿಕ್ಕಿಲ್ಲ. ಇದ್ರವರೆಗೂ ನಾವು ಒಂದ್ 10-15 ಜನ ಅನ್ಕೊಳ್ಳಿ, ಅವ್ರು ಯಾರಿಗೂ ಏನು ಸಿಕ್ಕಿಲ್ಲ. ತುಂಬಾನೇ ವೇಸ್ಟ್ ಇದು. ತುಂಬಾ ಜನ ಬಂದ್ರೆ ಅಲ್ಲಿ ರೆಸ್ಯೂಮ್ ಇಸ್ಕೊಂಡು ಹೋಗ್ತಾರೆ ಹೊರತು ಇಲ್ಲ ರೆಸ್ಯೂಮ್ ನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಅಷ್ಟೇ ಆಗೋದು. ನಿಮ್ ಟೈಮ್ ನ ವೇಸ್ಟ್ ಮಾಡಬೇಡಿ. ಉದ್ಯೋಗ ಮೇಳಗೆಲ್ಲ ಹೋಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಜಾಬ್ ಸಿಗಲ್ಲ ಉದ್ಯೋಗ ಮೇಳದಲ್ಲಿ. ಸುಮ್ನೆ ಮಾಡ್ತಾರೆ. ಕಂಪ್ನಿಗಳು ಯಾವ್ದೇ ಬಂದ್ರು ಒಂದ್ ಕಂಪ್ನಿನೂ ಯಾವ್ದು ತಗೊಳಲ್ಲ. ಸುಮ್ನೆ ರೆಸ್ಯೂಮ್ ಇಸ್ಕೊಂಡು ಹೋಗ್ತಾರೆ. ನಿಮ್ ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್. ಅದ್ರ ಬದಲು ಡೈರೆಕ್ಟ್ ಆಗಿ ಕಂಪ್ನಿಗಳಿಗೆ ಹೋಗಿ ಅಲ್ಲಿ ಇಂಟರ್ವ್ಯೂ ಅಟೆಂಡ್ ಮಾಡಿರೋ LinkedIn ನೌಕರಿ ಯೂಸ್ ಮಾಡಿ, ಅದ್ರಲ್ಲಿ ಒಂಚೂರು ಸಿಗೋ ಚಾನ್ಸಸ್ ಇದೆ. ನನಗೂ ಕೂಡ, ನಾನು ಜಾಬ್ ಹುಡುಕ್ತಾ ಇರೋದ್ರಿಂದ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಇದು ಸತ್ಯ. ವೇಸ್ಟ್ ಆಫ್ ಟೈಮ್. ನೀವ್ ಯಾರಾದ್ರೂ ಇದೇ ತರ ಉದ್ಯೋಗ ಮೇಳಕ್ಕೆ ಹೋಗಿ ವೇಸ್ಟ್ ಆಫ್ ಟೈಮ್ ಮಾಡ್ತಾ ಇದ್ರೆ ಇಲ್ಲಿಗೆ ನಿಲ್ಸಿ. ನಾನು ಇವತ್ತಿಂದ ನಿಲ್ಸ್ತಾ ಇದೀನಿ, ಯಾವ ಉದ್ಯೋಗ ಮೇಳಗೂ ಹೋಗ್ಬಾರ್ದು ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಡಿಸೈಡ್ ಆಗಿದ್ದೀವಿ.